ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಚಿಕ್ಕಸಂದ್ರ ಅಲ್ಲಿ ಇರೋ ಒಂದು ಮನೆನ ತೋರ್ಸೋಕ್ಕೆ ಇಷ್ಟಪಡ್ತೀನಿ. ನೋಡಿ ಫ್ರೆಂಡ್ಸ್, ಈ ಚಿಕ್ಕಸಂದ್ರ ಎಲ್ಲಿ ಬರುತ್ತೆ ಅಂತ ಕೇಳ್ತೀರಾ. ಚಿಕ್ಕಸಂದ್ರ ಈ ಸಪ್ತಗಿರಿ ಯೂನಿವರ್ಸಿಟಿ, ಈಗ ಈ ಅಪ್ಕಮಿಂಗ್ ಸಪ್ತಗಿರಿ ಯೂನಿವರ್ಸಿಟಿ, ಇವಾಗ ಸಪ್ತಗಿರಿ ಕಾಲೇಜು, ಇಂಜಿನಿಯರಿಂಗ್ ಕಾಲೇಜು, ಅದ್ರ ಬ್ಯಾಕ್ ಸೈಡಲ್ಲಿ ಬರುತ್ತೆ ಈ ಚಿಕ್ಕಸಂದ್ರ ಅನ್ನೋ ಊರು. ಈ ಸಪ್ತಗಿರಿ ಯೂನಿವರ್ಸಿಟಿ ಬಂದ್ಬಿಟ್ಟು ತುಮಕೂರು NH4 ಹೈವೇಯಿಂದ ಜಸ್ಟ್ ಒಂದು ಮ್ಯಾಕ್ಸಿಮಮ್ ಅಂದರೆ 2 to 2.5 ಕಿಲೋಮೀಟರ್ಸ್ ಆಗುತ್ತೆ. ಸೊ ಆ ಸಪ್ತಗಿರಿ ಯೂನಿವರ್ಸಿಟಿಯಿಂದ ಈ ಮನೆಗೆ ಮ್ಯಾಕ್ಸಿಮಮ್ ಅಂದರೆ ಹಾಫ್ ಕಿಲೋಮೀಟರ್ಸ್ ಅಷ್ಟೇ ಆಗುತ್ತೆ. ಸೊ ಆಮೇಲೆ ಮೆಟ್ರೋ ಸ್ಟೇಷನ್ ಕೂಡ ಪೀಣ್ಯದಾಸಹಳ್ಳಿ, ಆಮೇಲೆ ನಾಗಸಂದ್ರ ಮೆಟ್ರೋ ಸ್ಟೇಷನ್ ಮ್ಯಾಕ್ಸಿಮಮ್ ಅಂದರೆ 3 to 3.5 ಕಿಲೋಮೀಟರ್ಸ್ ಆಗುತ್ತೆ ಇಲ್ಲಿಂದ. ಆಮೇಲೆ ಮೇಯ್ನ್ ಬಸ್ ಸ್ಟ್ಯಾಂಡ್ ಬಂದ್ಬಿಟ್ಟು ಸಪ್ತಗಿರಿ ಯೂನಿವರ್ಸಿಟಿ ಬಸ್ ಸ್ಟ್ಯಾಂಡೇ ಮೇಯ್ನ್ ಬಸ್ ಸ್ಟ್ಯಾಂಡು. 24 hours ಮೀನ್ಸ್ ಮಾರ್ನಿಂಗ್ 5 ರಾತ್ರಿ 11 ಗಂಟೆವರೆಗೂ ಬಸ್ಸಸ್ ಅವೈಲೇಬಲ್ ಇರ್ತವೆ. ಆಮೇಲೆ ಇದು ಸುತ್ತಮುತ್ತ ಪ್ಲೇಸಸ್ ಅಂದರೆ ಈ ಕಡೆ ಚಿಕ್ಕಬಳ್ಳಾಪುರ, ಹಬ್ಬಿಗೆರೆ, MS ಪಾಳ್ಯ, ವಿದ್ಯಾರಣ್ಯಪುರ, ಈ ಕಡೆ ಜಾಳಲಿ ಕ್ರಾಸು, ಬಗಲಗುಂಟೆ, ಮಲಸಂದ್ರ, ಶೆಟ್ಟಿಹಳ್ಳಿ, ಈ ಥರ ಎಲ್ಲ ಪ್ಲೇಸಸ್ ಇದ್ದಾವೆ ಸುತ್ತಮುತ್ತ. ಈಗ ಬನ್ನಿ ಫ್ರೆಂಡ್ಸ್, ಮನೆ ಬಗ್ಗೆ ಡೀಟೇಲ್ಸ್ ಕೊಡ್ತೀನಿ. ಈ ಮನೆ 20 into 38.5 ಟೋಟಲ್ 770 ಸ್ಕ್ವೇರ್ ಫೀಟಲ್ಲಿ ಕಟ್ಟಿರೋ ಮನೆ ಇದು. ಟೋಟಲ್ ಬಿಲ್ಡಪ್ ಏರಿಯಾ ಬಂದ್ಬಿಟ್ಟು 2600 ಬಿಲ್ಡಪ್ ಏರಿಯಾ. ನಾರ್ತ್ ಫೇಸಿಂಗ್ ಸೈಟು, ಈಸ್ಟ್ ಆ್ಯಂಡ್ ನಾರ್ತ್ ಫೇಸಿಂಗ್ ಡೋರ್ಸು ಅವೈಲೇಬಲ್ ಇದ್ದಾವೆ. ಬಿ ಖಾತಾ, ಕ್ಲಿಯರ್ ಟೈಟಲ್ ಇರುತ್ತೆ, ಪಕ್ಕ ಡಾಕ್ಯುಮೆಂಟ್ಸ್ ಇರುತ್ತೆ. ಗ್ರೌಂಡಲ್ಲಿ ಸಿಂಗಲ್ BHK ಹೌಸ್ ಇದೆ. ಫಸ್ಟ್, ಸೆಕೆಂಡ್ ಆ್ಯಂಡ್ ಥರ್ಡ್ ಫ್ಲೋರ್ ಟ್ರಿಪ್ಲೆಕ್ಸ್ ಹೌಸ್ ಇದೆ. ಗ್ರೌಂಡ್ ಸಿಂಗಲ್ BHK ಬಂದ್ಬಿಟ್ಟು ನಾರ್ತ್ ಫೇಸಿಂಗ್ ಡೋರು, ಟ್ರಿಪ್ಲೆಕ್ಸ್ ಹೌಸ್ ಬಂದ್ಬಿಟ್ಟು ಈಸ್ಟ್ ಫೇಸಿಂಗ್ ಡೋರು. ಟೋಟಲ್ ಎಲ್ಲ ಮನೆಗೂ, ಎಲ್ಲ ಬೆಡ್ರೂಮ್ಗೂ ಟೋಟಲ್ ಇಂಟೀರಿಯರ್ ವರ್ಕ್ ಎಲ್ಲ ಕಂಪ್ಲೀಟ್ ಆಗಿದೆ. POP ಕೂಡ ಕಂಪ್ಲೀಟ್ ಆಗಿದೆ. ಓನ್ಲಿ 10% ಕೆಲಸ ಬಾಕಿ ಇರುತ್ತೆ. ಅದು ರೇಲಿಂಗ್ಸು, ವಾಟರ್ ಫಿಟ್ಟಿಂಗ್ಸು ಸ್ವಲ್ಪ ಕೆಲಸ ಬಾಕಿ ಇದೆ. ಇನ್ನು ಏನೇ ಡೌಟ್ಸ್ ಇದ್ದರೂ ನನ್ನ ವಿಡಿಯೋದಲ್ಲಿರೋ ಕೆಳಗಿರೋ ನಂಬರ್ಗೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ, ನಾನು ತಿಳಿಸ್ಕೊಡ್ತೀನಿ. ಇಲ್ಲಾಂದರೆ ವಾಟ್ಸಪ್ ಮಾಡಿ, ಇಲ್ಲಾಂದರೆ ಕಮೆಂಟ್ ಮಾಡಿ, ಅದ್ರ ಮೂಲಕ ಕೂಡ ನಾನು ತಿಳಿಸ್ಕೊಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಎಷ್ಟೋ ಜನ ನನ್ನ ವ್ಯೂವರ್ಸು, ಸಬ್ಸ್ಕ್ರೈಬರ್ಸು ನನಗೆ 2ಪ್ಲೆಕ್ಸ್ 3ಪ್ಲೆಕ್ಸ್ ಮನೆ ಇದ್ದರೆ ತೋರಿಸಿ, ಮೆಟ್ರೋಗೆ ಹತ್ತಿರ ಇರೋ ಮನೆ ತೋರಿಸಿ ಅಂತ ಕೇಳ್ಕೊತಾಯಿದ್ರು. ಸೊ ಅವ್ರಿಗೋಸ್ಕರ ಈ ಮನೆನ ತೋರಿಸ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಈ ಮನೆಯ ಓನರ್ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 1,20,00,000, 1,20,00,000 ಸ್ಲೈಟ್ಲಿ ನೆಗೋಷಿಯಬಲ್ ಇರುತ್ತೆ. ಸೊ ನೀವು ಒಂದು ಸರಿ, ನಿಮಗೆ ಇಷ್ಟ ಆದರೆ, ಈ ಮನೆ ವಿಡಿಯೋದಲ್ಲಿ ಇಷ್ಟ ಆದರೆ ಒಂದು ಸರಿ ಬಂದು ವಿಸಿಟ್ ಮಾಡಿ ನೋಡಿ, ಆಮೇಲೆ ನೀವು ಎಲ್ಲ ಓಕೆ ಆದರೆ ನೀವು ಬೈ ಮಾಡ್ಬೋದು. ನೋಡಿ ಫ್ರೆಂಡ್ಸ್, ಈಗ ನಾನು ಫಸ್ಟ್ ಫ್ಲೋರಲ್ಲಿ ಈಸ್ಟ್ ಫೇಸಿಂಗ್ ಡೋರಲ್ಲಿ ಟ್ರಿಪ್ಲೆಕ್ಸ್ ಹೌಸ್ ಇದೆ. ನೋಡಿ, ಸ್ಟೇರ್ ಕೇಸ್ ಆಲ್ಮೋಸ್ಟ್ 3 to 4 ಫೀಟ್ ಇದೆ. ಫಸ್ಟ್ ಫ್ಲೋರ್ ಡೂಪ್ಲೆಕ್ಸ್ಗೆ ಎಲ್ಲ ಗ್ರಿಲ್ ಎಲ್ಲ ವರ್ಕ್ ಮಾಡಿ ಫುಲ್ ಸೇಫ್ಟಿ ಮಾಡಿದ್ದಾರೆ. ನೋಡಿ, ಮೇಯ್ನ್ ಡೋರ್ನ ತೋರಿಸ್ತಾ ಇದ್ದೀನಿ. ಮೇಯ್ನ್ ಡೋರ್ ಪಾಲಿಶ್ ಕೂಡ ಇನ್ನೂ ಆಗಬೇಕಾಗಿದೆ. ಆಮೇಲೆ ಬಾತ್ರೂಮ್ ಫಿಟ್ಟಿಂಗ್ಸ್ ಬಾಕಿ ಇದೆ, ರೇಲಿಂಗ್ಸ್ ಬಾಕಿ ಇದೆ. ಸೊ ನೀವು ಬಂದು ಓಕೆ ಮಾಡಿ ತೊಗೊಳ್ಳೋ ಅಷ್ಟೊತ್ತಿಗೆ ಅದನ್ನೆಲ್ಲ ಕೆಲಸ ಎಲ್ಲ ಕಂಪ್ಲೀಟ್ ಮಾಡಿ ನಿಮಗೆ ಕೀ ಕೊಡ್ತಾರೆ ಓನರು. ನೋಡಿ ಫ್ರೆಂಡ್ಸ್, ಈಗ ಟ್ರಿಪ್ಲೆಕ್ಸ್ ಹೌಸಲ್ಲಿ ಲಿವಿಂಗ್ ಏರಿಯಾ ಹಾಲ್ನ ತೋರಿಸ್ತಾ ಇದ್ದೀನಿ. ಫುಲ್ ಇಂಟೀರಿಯರ್ ವರ್ಕು, TV ಕ್ಯಾಬಿನ್ನು, TV ಸೆಟ್ಟು ಎಲ್ಲ ರೆಡಿ ಇದೆ. ಎಲ್ಲ ವರ್ಕು ಫಿನಿಶಿಂಗ್ ಆಗಿದೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಒಳ್ಳೊಳ್ಳೆ ಡಿಸೈನ್ ಸೆಲೆಕ್ಟ್ ಮಾಡಿದ್ದಾರೆ. POP ಇಂದ ಹಿಡ್ಕೊಂಡು, ಇಂಟೀರಿಯರಿಂದ ಹಿಡ್ಕೊಂಡು ಎಲ್ಲನೂ ಒಳ್ಳೆ ಡಿಸೈನ್ ಮಾಡಿದ್ದಾರೆ. ಚೆನ್ನಾಗಿದೆ. ಕಲರ್ ಕಾಂಬಿನೇಷನ್ ಕೂಡ ಸೂಪರಾಗಿದೆ. ಫಸ್ಟ್ ಫ್ಲೋರಲ್ಲಿ 1 ರೂಮು, ಸೆಕೆಂಡ್ ಫ್ಲೋರಲ್ಲಿ 2 ರೂಮು, ಆಮೇಲೆ ಥರ್ಡ್ ಫ್ಲೋರಲ್ಲಿ 1 ರೂಮು. ಟೋಟಲ್ 4 ರೂಮ್ಸ್ ಇದ್ದಾವೆ ಈ ಟ್ರಿಪ್ಲೆಕ್ಸ್ ಹೌಸಲ್ಲಿ. ನೋಡಿ ಫ್ರೆಂಡ್ಸ್, ಈಗ ಫಸ್ಟ್ ರೂಮ್ನ ತೋರಿಸ್ತಾ ಇದ್ದೀನಿ. ವಾರ್ಡ್ರೋಬ್ಸ್ ಎಲ್ಲ ಕಂಪ್ಲೀಟ್ ಆಗಿದೆ. ಅದು ಓಪನ್ ಡೋರ್ದು ವಾರ್ಡ್ರೋಬ್ಸ್, ಅದು ಎಲ್ಲ ದೊಡ್ಡದಾಗಿದೆ ರೂಮ್ಸ್ ಎಲ್ಲ. ನೀವು ಆರಾಮ್ಸೆ ಫ್ಯಾಮಿಲಿ ಕಾಟ್ನ ಕೂಡ
ಹಾಕೊಬೋದು. ನೋಡಿ ಈಗ ಕಿಚನ್ ತೋರಿಸ್ತಾ ಇದ್ದೀನಿ. ಇಲ್ಲೂ ಕೂಡ ಅಷ್ಟೇ ಲಾಫ್ಟ್ಸು, ಕಿಚನ್ ವಾರ್ಡ್ರೋಬ್ಸ್ ಎಲ್ಲ ಕಂಪ್ಲೀಟ್ ಆಗಿದೆ. ಕಿಚನ್ಗೆ ಅಂತಲೇ ಯುಟಿಲಿಟಿ ಕೂಡ ಅವೈಲೇಬಲ್ ಇದೆ. ನೋಡಿ ಫ್ರೆಂಡ್ಸ್, ಇಲ್ಲೂ ಕೂಡ ಒಂದು 4 to 5 ಫೀಟ್ ಯುಟಿಲಿಟಿ ಅವೈಲೇಬಲ್ ಇದೆ ಅಲ್ಲಿ. ಫ್ರೆಂಡ್ಸ್, ಇದು ನಾರ್ತ್ ಫೇಸು ಸೈಟು, ಈಸ್ಟ್ ಫೇಸಿಂಗ್ ಡೋರ್ಸು ಪ್ಲಸ್ ನಾರ್ತ್ ಫೇಸಿಂಗ್ ಡೋರ್ಸ್ ಇರೋದ್ರಿಂದ 100% ಗಾಳಿ ಬೆಳಕಿಗೆ ಯಾವುದೇ ರೀತಿ ತೊಂದರೆ ಇಲ್ಲ. ನೋಡಿ ಫ್ರೆಂಡ್ಸ್, ಇಲ್ಲಿ ಏನಾದರೂ ಸ್ಟೋರೇಜ್ ಮಾಡೋಕ್ಕೆ ಅಂತ ಪ್ರಾವಿಷನ್ಸ್ ಕೊಟ್ಟಿದ್ದರು. ಫಸ್ಟ್ ಫ್ಲೋರಲ್ಲಿ ಒಂದು ರೂಮು, ಹಾಲು, ಕಿಚನ್ನು, ಆಮೇಲೆ ಒಂದು ಕಾಮನ್ ಟಾಯ್ಲೆಟ್ ಅವೈಲೇಬಲ್ ಇತ್ತು. ಈಗ ನಾನು ಸೆಕೆಂಡ್ ಫ್ಲೋರ್ಗೆ ಹೋಗ್ತಾ ಇದ್ದೀನಿ. ಇಲ್ಲಿ ಇನ್ನೂ ರೈಲಿಂಗ್ಸ್ ಕೆಲಸ ಬಾಕಿ ಇದೆ. ರೈಲಿಂಗ್ಸ್ ಇನ್ನೂ ಹಾಕ್ಕೊಡ್ತಾರೆ. SS ರೈಲಿಂಗ್ಸ್ ಬರುತ್ತೆ ಅಲ್ಲಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಮೇಲ್ಗಡೆ ಸೆಕೆಂಡ್ ಫ್ಲೋರಲ್ಲಿ ಲಿವಿಂಗ್ ಏರಿಯಾ ಅಲ್ಲಿ POP ತೋರಿಸ್ತಾ ಇದ್ದೀನಿ. ಈಗ ಸೆಕೆಂಡ್ ಬೆಡ್ರೂಮ್ ತೋರಿಸ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇಲ್ಲೂ ಕೂಡ ಅಷ್ಟೇ ನೋಡಿ, ಗ್ರಾನೈಟ್ ಇದೆ. ಅಲ್ಲೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಪ್ರತಿಯೊಂದು ರೂಮ್ಗೂ TV ಕ್ಯಾಬಿನೆಟ್, ಎಕ್ಸ್ಟ್ರಾ TV ಕ್ಯಾಬಿನೆಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ನೋಡಿ, ಆ ಕಡೆ ಡ್ರೆಸ್ಸಿಂಗ್ ಟೇಬಲ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಪ್ರತಿಯೊಂದು ರೂಮ್ಗೂ POP ಕೂಡ ಅವೈಲೇಬಲ್ ಇದೆ. ಆಮೇಲೆ ಸೆಕೆಂಡ್ ಫ್ಲೋರ್, ಸೆಕೆಂಡ್, ಥರ್ಡ್ ಆ್ಯಂಡ್ ಫೋರ್ತ್ ಬೆಡ್ರೂಮಲ್ಲಿ ಅಟ್ಯಾಚ್ ಬಾತ್ರೂಮ್ ಕೂಡ ಇದೆ. ಫುಲ್ಲು ಎಲ್ಲ ದೊಡ್ಡದಾಗಿ ಇದೆ ಫ್ರೆಂಡ್ಸ್. ಇದು ತುಂಬ ಸ್ಪೇಷಿಯಸ್ ಆಗಿದೆ. ಪ್ಲ್ಯಾನ್ ಮಾತ್ರ ತುಂಬ ನೀಟಾಗಿ ಮಾಡಿದ್ದಾರೆ. ನೋಡಿ, ಈಗ ಮೂರನೇ ಬೆಡ್ರೂಮ್ ತೋರಿಸ್ತಾ ಇದ್ದೀನಿ. ಥರ್ಡ್ ಬೆಡ್ರೂಮ್. ನೋಡಿ, ಕಂಪ್ಯೂಟರ್ ಟೇಬಲ್ ಕೂಡ ಮಾಡಿಕೊಟ್ಟಿದ್ದಾರೆ. ಫ್ರೆಂಡ್ಸ್, ಈ ವಿಡಿಯೋನ ಯಾರಾದರೂ ಡೆವಲಪರು, ಬಿಲ್ಡರ್ಸು ನೋಡ್ತಾ ಇದ್ದರೆ, ನಿಮ್ಮ ಬಿಲ್ಡಿಂಗು, ನಿಮ್ಮ ಸೈಟ್ ಅಂದರೆ ನಿಮ್ಮ ಲೇಔಟ್ ಏನಾದರೂ ಪ್ರಮೋಷನ್ ಮಾಡಬೇಕು ಅಂತ ಅನಿಸಿದರೆ ನನಗೆ ನನ್ನ ವಿಡಿಯೋದಲ್ಲಿರೋ ಕೆಳಗಿನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನನಗೆ ತಿಳಿಸಿ. ನಾನು ಬಂದು ವಿಡಿಯೋ ಮಾಡಿ ಅದಕ್ಕೆ ಪ್ರಮೋಷನ್ ಕೊಟ್ಟು ಸೇಲ್ ಮಾಡಿಕೊಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಆಮೇಲೆ ರೀಸೇಲ್ ಬಿಲ್ಡಿಂಗ್ ಅಂದರೆ ಓಲ್ಡ್ ಹೌಸ್ ಕೂಡ ಪ್ರಮೋಷನ್ ಕೊಟ್ಟು ಸೇಲ್ ಮಾಡಿಕೊಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಸೊ ಅದಕ್ಕೂ ಕೂಡ ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಆಮೇಲೆ ನಮ್ಮಲ್ಲಿ ಈ ಸೊಂಡೆಕೊಪ್ಪ ರೋಡು, ಕುಣಿಗಲ್ ಬೈಪಾಸ್ ರೋಡು, ನೆಲಮಂಗಲ ರೂಟು, ಆಮೇಲೆ ಮಧುರೆ, ಚಿಕ್ಕಮಧುರೆ ರೂಟು, ಅಲ್ಲೆಲ್ಲ ಲ್ಯಾಂಡ್ಸ್ ಅವೈಲೇಬಲ್ ಇದೆ. ಸೊ ಯಾರಾದರೂ ಡೆವಲಪರ್ಸು, ಲೇಔಟ್ ಮಾಡೋರು, ಬಿಲ್ಡರ್ಸು ನಿಮಗೆ ಲ್ಯಾಂಡ್ ಬೇಕು ಅಂದರೆ ನಮ್ಮ ಕಡೆ ಅವೈಲೇಬಲ್ ಇದೆ. ಸೊ ನನ್ನ ಕೆಳಗಿನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಸೊ ಅದನ್ನು ಕೂಡ ನಾನು ತಿಳಿಸ್ಕೊಡ್ತೀನಿ. ನೋಡಿ ಫ್ರೆಂಡ್ಸ್, ಇದು ನಿಯರ್ ಬೈ ಚಿಕ್ಕಬಾಣವರ ರೈಲ್ವೆ ಸ್ಟೇಷನ್ ಪಕ್ಕ ಇದೆ. ನಾನು ಟ್ರೈನ್ನ ತೋರಿಸ್ದೆ, ಹೋಗ್ತಾರೆ ಟ್ರೈನ್ನ. ಈಗ ಬನ್ನಿ ಫೋರ್ತ್ ಬೆಡ್ರೂಮ್ಗೆ ಹೋಗೋಣ. ಟೋಟಲ್ ಫಸ್ಟ್ ಫ್ಲೋರಲ್ಲಿ 1 ಬೆಡ್ರೂಮು, ಸೆಕೆಂಡ್ ಫ್ಲೋರಲ್ಲಿ 2 ಬೆಡ್ರೂಮು, ಥರ್ಡ್ ಫ್ಲೋರಲ್ಲಿ 1 ಬೆಡ್ರೂಮ್ ಇದೆ.
ಆಮೇಲೆ ಫ್ರೆಂಡ್ಸ್, ನಾನು ಬೆಳಗ್ಗೆ 8 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೂ ಅವೈಲೇಬಲ್ ಇರ್ತೀನಿ. ನೀವು ಯಾವಾಗ ಬೇಕಾದ್ರೂ ಕಾಂಟ್ಯಾಕ್ಟ್ ಮಾಡಿ. ಏನೇ ವಿಷಯ ಬೇಕಂದ್ರೂ, ಏನೇ ಡೌಟ್ಸ್ ಇದ್ದರೂ, ಡೀಟೇಲ್ಸ್ ಬೇಕಂದ್ರೂ ನನ್ನ ಕಾಂಟ್ಯಾಕ್ಟ್ ಮಾಡಿ, ನಾನು ತಿಳಿಸ್ಕೊಡ್ತೀನಿ. ಆಮೇಲೆ ನೀವು ಮನೆ ಬೈ ಮಾಡಿದ್ಮೇಲೆ ನಿಮಗೆ ಲೋನ್ ಬೇಕು ಅಂದರೂ, ಇನ್ಸೂರೆನ್ಸ್ ಬೇಕು ಅಂದರೂ, ಯಾವುದೇ ಥರದ ಹೆಲ್ಪ್ ಬೇಕು ಅಂದರೂ ಕೂಡ ನಾನು ಮಾಡಿಕೊಡೋಕ್ಕೆ ನಮ್ಮ ಕಡೆ ಕಾಂಟ್ಯಾಕ್ಟ್ಸ್ ಇದೆ. ಸೊ ಅದನ್ನು ಕೂಡ ನಾನು ಮಾಡಿಕೊಡ್ತೀನಿ. ನೋಡಿ ಫ್ರೆಂಡ್ಸ್, ಈಗ ನಾನು 3rd ಫ್ಲೋರಲ್ಲಿ ಅಲ್ಲೊಂದು ಬೆಡ್ರೂಮ್ ತೋರಿಸ್ದೆ. ಈಗ ನಾನು ಹೊರಗಡೆ ಬಂದಿದ್ದೀನಿ, ಟೆರೆಸ್ ತೋರಿಸ್ತಾ ಇದ್ದೀನಿ. ಟೆರೆಸ್ಸಿಂದ ಔಟ್ಸೈಡ್ ತೋರಿಸ್ತಾ ಇದ್ದೀನಿ. ಸುತ್ತ ಎಲ್ಲ ಡೆವಲಪ್ಮೆಂಟ್ ಆಗಿರೋ ಏರಿಯಾ, ಸ್ಯಾನಿಟರಿ, ಡ್ರೈನೇಜು ಪ್ರತಿಯೊಂದು ಕಂಪ್ಲೀಟ್ ಆಗಿದೆ. ನಿಮ್ಮದು ಏನೇ ನೆಕ್ಸ್ಟ್ ಯಾವುದೇ ಎಕ್ಸ್ಟ್ರಾ ವರ್ಕ್ ಇರೋದಿಲ್ಲ. ಫ್ರೆಂಡ್ಸ್, ಇನ್ನೊಂದು ಸರಿ ಹೇಳ್ತೀನಿ, ಈ ಸೈಟ್ನ ಮೆಷರ್ಮೆಂಟು ಟೋಟಲ್ 20 × 38.5 ಟೋಟಲ್ 770 ಸ್ಕ್ವೇರ್ ಫೀಟಲ್ಲಿ ಕಟ್ಟಿರೋ ಮನೆ ಇದು. ಗ್ರೌಂಡು ಸಿಂಗಲ್ BHK, ಫಸ್ಟ್, ಸೆಕೆಂಡ್ ಆ್ಯಂಡ್ 3rd ಫ್ಲೋರ್ ಟ್ರಿಪ್ಲೆಕ್ಸ್ ಹೌಸ್ ಇದೆ. ನಾರ್ತ್ ಫೇಸಿಂಗ್ ಸೈಟು, ಈಸ್ಟ್ ಆ್ಯಂಡ್ ನಾರ್ತ್ ಫೇಸಿಂಗ್ ಡೋರ್ಸ್ ಕೂಡ ಅವೈಲೇಬಲ್ ಇದೆ. ಓನ್ ಬೋರ್ವೆಲ್ ಕೂಡ ಇದೆ. ಬಿ ಖಾತಾ, ಪಕ್ಕಾ ಡಾಕ್ಯುಮೆಂಟ್ಸು. ಎನಿವೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಸಿಗೋಣ ಮತ್ತೊಂದು ಮಗದೊಂದು ವಿಡಿಯೋದಲ್ಲಿ.